ನಮ್ಮ ಹತ್ರ ಅಣು ಬಾಂಬ್ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮತಗಳು ವಿಚಾರಗಳಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಹತ್ರ ಅಣು ಬಾಂಬ್ ಇದೆ, ಎಚ್ಚರಿಕೆ ಎಂದಂತಹ ರಾಹುಲ್ ಗಾಂಧಿ ಮತಗಳು ವಿಚಾರದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಕಿಡಿ. ಬಿಜೆಪಿಗಾಗಿ ಕೇಂದ್ರ ಚುನಾವಣಾ ಆಯೋಗದಿಂದ ಮತಗಳು ಇವು ದೇಶದ್ರೋಹಕ್ಕಿಂತ ಕಡಿಮೆಯಾದ ದ್ರೋಹ ಅಲ್ಲ. ಈ ಒಂದು ಆರೋಪ ಸಾಬೀತುಪಡಿಸಲು ನಮ್ಮ ಬಳಿ ಅಣು ಬಾಂಬ್ ಅಂತಹ ಆಯುಧಗಳು ಇದೆ. ಆ ಒಂದು ಅಣು ಬಾಂಬ್ ಸ್ಫೋಟಗೊಂಡ್ರೆ ದಿನ ಇಸಿಗೆ ಬಚ್ಚಿಟ್ಟುಕೊಳ್ಳೋದಕ್ಕೆ ಜಾಗ ಕೂಡ ಸಿಗೋದಿಲ್ಲ. ದೇಶ ಹಿತ ಕಾಪಾಡೋದು ಯಾವನ್ನೂ ಕೂಡ ಪ್ರಶ್ನೆಯೇ ಇಲ್ಲ. ಅಧಿಕಾರಿಗಳು ನಿವೃತ್ತರಾಗಿದ್ರು ಕೂಡ ಸರಿಯೇ, ಬಿಡೋ ಮಾತೇ ಇಲ್ಲ. ದೆಹಲಿಯಲ್ಲಿ ಗುಡುಗಿರುವಂತಹ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಆದರೆ ಈ ಒಂದು ಆರೋಪಗಳನ್ನ ತಳ್ಳಿ ಹಾಕಿರುವಂತಹ ಚುನಾವಣಾ ಆಯೋಗ ಇದೆಲ್ಲ ನಿರಾಧಾರ ಆರೋಪ, ಇದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ. ರಾಹುಲ್ ಗಾಂಧಿಯ ಬೇಜವಾಬ್ದಾರಿ ಹೇಳಿಕೆಯ ಬಗ್ಗೆ ಡೋಂಟ್ ಕೇರ್. ಕೇಂದ್ರ ಚುನಾವಣಾ ಆಯೋಗದಿಂದ ರಾಹುಲ್ ಗಾಂಧಿಗೆ ಕೌಂಟರ್. ಆಗಸ್ಟ್ 5ರಂದು ಬೆಂಗಳೂರಿನಲ್ಲಿ ಧರಣಿಗೆ ಸಿದ್ಧತೆ ನಡೆಸಿರುವಂತಹ ರಾಹುಲ್ ಗಾಂಧಿ. ಎಸ್ ವೀಕ್ಷಕರೇ, ನಮ್ಮ ಹತ್ರ ಅಣು ಬಾಂಬ್ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮತಗಳು ವಿಚಾರಗಳಾಗಿ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಗಾಗಿ ಕೇಂದ್ರ ಚುನಾವಣಾ ಆಯೋಗದಿಂದಲೂ ಕೂಡ ಮತಗಳು ಇದು ದೇಶದ್ರೋಹಕ್ಕಿಂತ ಕಡಿಮೆ ದ್ರೋಹ ಅಲ್ಲ ಮತಗಳು ಅಂತ ಹೇಳಿದ್ದಾರೆ. ಈ ಒಂದು ಆರೋಪ ಸಾಬೀತುಪಡಿಸಲು ನಮ್ಮ ಬಳಿ ಅಣು ಬಾಂಬ್ನಂತಹ ಆಧಾರವಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದು. ಆ ಒಂದು ಅಣು ಬಾಂಬ್ ಸ್ಫೋಟಗೊಂಡ್ರೆ ದಿನ ಎಸಿಗೂ ಕೂಡ ಎಲ್ಲೂ ಕೂಡ ಬಚ್ಚಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ದೇಶ ಹಿತ ಕಾಪಾಡುವುದು ಯಾರನ್ನೂ ಕೂಡ ಇದು ಪ್ರಶ್ನೆ ಮಾಡುವುದಿಲ್ಲ. ಅಧಿಕಾರಿಗಳು ನಿವೃತ್ತ ಆದ್ರೂ ಕೂಡ ಸರಿಯೇ, ಬಿಡುವಂತಹ ಮಾತೇ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಕಿಡಿಕಾರಿರುವಂತದ್ದು. ದೆಹಲಿಯಲ್ಲಿ ಗುಡುಗಿರುವಂತಹ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.